ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮೀನು ಫ್ರೈಗೆ ನಾನು ಈಗ ಹೋಗಿ ಪೈಯೆ ತಗೊಂಡು ಬಂದೆ. ಮೀನು ಫ್ರೈ ಮಾಡುವ ಅಂತ, ಯಾಕಂದರೆ ತುಂಬ ಟೈಮ್ ಆಯಿತು ಬಿಟ್ಟಾಗಿ ಮೀನು ಫ್ರೈ ತಿನ್ನುವಂಥ ಒಂದು ಆಸೆ ಆಗಿದೆ ಅಂತೆ. ಹಾಗೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಮೀನಿದ್ದು ಸ್ಟಾಲ್ ಇದೆ. ಅಲ್ಲಿ ಅಂದರೆ ಮಾಂಜಿ ಎಲ್ಲ ತಂದಿದ್ರು ಅವರು, ಆದರೆ ನಾವು ಹೋಗುವಾಗ ಅಲ್ಲಿ ಖಾಲಿಯಾಗಿತ್ತು. ಬ್ಲ್ಯಾಕ್ ಮಾಂಜಿ ಬಂದಿತ್ತಂತೆ, ತುಂಬ ಒಳ್ಳೆತ್ತಂತೆ. ಅದು ತಂದು ಸ್ವಲ್ಪ ಹೊತ್ತಲ್ಲೇ ಖಾಲಿಯಾಗಿದೆ. ಎಲ್ಲ ಪಟ ಎಲ್ಲ ಕೊಂಡೋಗಿದ್ದಾರೆ. ಅದರ ನಂತರ ಯಾವಾಗಲೂ ತರ್ತೇವಲ್ಲ ಅಲ್ಲಿ ಚಿಲಿಂಬಿಯಿಂದ ತಗೊಂಡು ಬಂದದ್ದು. ಪೈಯೆ ಒಳ್ಳೆ ಸಿಗ್ತದೆ, ಫ್ರೆಶ್ ಇರ್ತದೆ ಅಲ್ಲಿ. ಓಡದ ಮೀನು, ತಿಳಿ ಟೊಮೆಟೊ ಸಾರು ಮತ್ತು ಮೀನು ಫ್ರೈ ಸೂಪರ್ ಕಾಂಬಿನೇಷನ್. ಮೀನು ಸಾಂಬಾರು ಬಂಗುಡೆದು, ಅದು ಬಂಗುಡೆದು. ಅದು ನನಗೆ ಸಾರಷ್ಟು ಇಷ್ಟ ಇಲ್ಲ, ಇವಳಿಗೆ ಇಷ್ಟ. ಅವಳು 3-4 ದಿವಸ ಅದನ್ನು ಬಿಸಿ ಮಾಡಿ ಮಾಡಿ ತಿಂತಾಳೆ. ಅದಕ್ಕೆ ನೀರು ದೋಸೆ ಅದು ಇದು ಪುಂಡಿ ಎಲ್ಲ ಮಾಡಿ ಫೇವ್ರೆಟ್. ಮೀನು ಸಾರು ಅಂದರೆ ಭಾರಿ ಇಷ್ಟ ನನಗೆ. ಫ್ರೈ ಇಷ್ಟ ಆಗ್ತದೆ ಸ್ವಲ್ಪ. ಹಾಗೆ ಟೊಮೆಟೊ ಸಾರು ಪುಲ್ಪೆನಾದರೆ ತುಂಬ ಚೆಂದ ಆಗ್ತದೆ, ಅಂದರೆ ಕೊಡಕ್ಕಣಾಗ್ತದೆ. ಸ್ವಲ್ಪ ಹುಳಿ ಹುಳಿಯಾಗಿ ತುಂಬ ಒಳ್ಳೆ ಆಗ್ತದೆ. ಕುಕ್ಕರಲ್ಲಿ ರೈಸ್ ಇರ್ತದೆ, ಎಷ್ಟು ಉಪ್ಪು ಇದು ನಾವು ನೋಡುವಾಗ ರುಚಿ ನೋಡುವಾಗ ಕರೆಕ್ಟ್ ಇರ್ತದೆ, ಊಟ ಮಾಡುವಾಗ ಅದಕ್ಕಿಂತ ಸ್ವಲ್ಪ ಕಮ್ಮಿ ಆಗ್ತದೆ. ಹೌದು, ನಾರ್ಮಲ್ ಹೀಗೆ ಕುಡಿಯುವಾಗ ತುಂಬ ಹುಳಿ ಹುಳಿಯಾಗಿ ಚೆಂದ ಇರ್ತದೆ. ರೈಸಿಗೆ ಹಾಕುವಾಗ ಚೇಂಜ್. ಹೌದು, ಹಾಗೆ ಅವರಿಗೆ ಹುಳಿ ಕರೆಕ್ಟ್ ಇದ್ರೆ ಜಾಸ್ತಿ ಇದ್ರೆ ಕರೆಕ್ಟ್ ಆಗಿದೆ ಅಂತ ಆಗ್ತಾರೆ. ಹೌದು, ಹಾಗೆ. ಈಗ ಮೀನು ಆಲ್ರೆಡಿ ಅವರು ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ಅದನ್ನು ಕಟ್ ಮಾಡಿ ಸ್ವಲ್ಪ ಲೈಟಾಗಿ, ಇದಂದ್ರೆ ಸ್ಲೈಸ್ ಮಾಡಲಿಕ್ಕೆ ಆಗಲ್ಲ, ತುಂಬ ದೊಡ್ಡ ಮೀನಲ್ಲ, ಸ್ವಲ್ಪ ಚಿಕ್ಕ ಚಿಕ್ಕ ಮೀಡಿಯಮ್ ಮೀನು. ಅದನ್ನು ಚೆಂದ ಕಟ್ ಮಾಡಿ ಮಸಾಲೆ ಎಲ್ಲ ಇದು ಮಾಡಿ ಫ್ರೈ ಮಾಡಬೇಕು. ಮೀನು ತುಂಬ ಒಳ್ಳೆಯದಂತೆ, ಯಾಕಂದರೆ ಚಿಕನ್ ಪ್ರೋಟೀನ್ಗೆಲ್ಲ ತುಂಬ ಒಳ್ಳೆಯದು. ಆದರೆ ಚಿಕನ್ಗಿಂತ ಸಹ ಮೀನು ತುಂಬ ಒಳ್ಳೆಯದಂತೆ. ಅದೇ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಮತ್ತು ಬೇರೆ ಬೇರೆ ನಮ್ಮನೆದು ಅದರಲ್ಲಿ ಕ್ವಾಲಿಟೀಸ್ ಇದೆ. ಕೆಲವು ನಮಗೆ ಗೊತ್ತಾಗಲ್ಲ ಅಷ್ಟೇ. ಮುಳ್ಳು ಮಾತ್ರ ಸ್ವಲ್ಪ ಜಾಗ್ರತೆ ಆಗಿರ್ಬೇಕು, ಅದು ಭಯಂಕರ ಡೇಂಜರ್. ಅದು ಒಮ್ಮೆ ಗಂಟಲಿಗೆ ಸಿಕ್ಕಿಕೊಂಡ್ರೆ ಅಬ್ಬಾ. ಸಿಕ್ಕಾಕೊಂಡಿತ್ತು, ನಾವು ಅವರಿಗೆ ಫುಲ್ ಥ್ರಾಟ್ ಪೈನ್ ಎಲ್ಲ ಸ್ಟಾರ್ಟ್ ಆಯ್ತು. ನಾವು ಅಂದ್ಕೊಂಡದ್ದು ಮುಳ್ಳು ಸಿಕ್ಕಾಕಿಕೊಂಡು ಅದೇನೋ ಜಾಮ್ ಆಗಿದೆ ಅಲ್ಲೇ ಅಂತ. ಅಂದರೆ ನನಗೆ ಇದ್ದಾಗ ಫೀಲ್ ಆಗ್ತಿತ್ತು, ತೆಗಿಲಿಕ್ಕೆ ಏನಾಗಿಲ್ಲ. ಜ್ವರ ಬಂದು ಮತ್ತೆ ಮದ್ದಿಗೆಲ್ಲ ಹೋಗಿ ಫುಲ್ ಥ್ರಾಟ್ ಎಲ್ಲ ಇನ್ಫೆಕ್ಷನ್ ಆಗಿ, ಈಗ ಥ್ರಾಟ್ ಇನ್ಫೆಕ್ಷನ್ ಅದೆಂತಂತಾನೆ ಈಗ ಸಹ ಕರೆಕ್ಟ್ ನಮಗೇನೆ ಅದು ಸಂಶಯ ಇದೆ, ಮುಳ್ಳಿಂದ ಆದದ್ದು ಎಂತ ವಿಷಯ ಅಂತ ಗೊತ್ತಿಲ್ಲ. ಆದರೆ ಎಲ್ಲರ ಹತ್ರ ಹೇಳೋದೊಂದೇ, ದಯಮಾಡಿ ಮೀನು ತಿನ್ನುವವರು ಮೀನು ತಿನ್ನುವಾಗ ಮುಳ್ಳೊಂದು ಜಾಗ್ರತೆ ಅಂತ ತಿನ್ನಿ. ಕೆಲವರು ಇವಳು ಕೂಡ ಹಾಗೆ ಈಗ ಸ್ವಲ್ಪ ಜಾಗ್ರತೆ ಮಾಡ್ತಾರೆ. ಒಟ್ರಸಿ ಅಗಿದು ಅದರದ್ದು ತಲೆಲ್ಲ ಜಜ್ಜಿ ಅಂದರೆ ತಿಂದ್ರದ್ದು ಟೇಸ್ಟ್, ಆದರೆ ನೋಡಬೇಕು ಸರಿ ಮುಳ್ಳೆಲ್ಲ. ಕೆಲವರು ಒಟ್ರಸಿ ನುಂಗ್ತಾರೆ ತಿಂದು. ಅದು ತುಂಬ ಜಾಗ್ರತೆ ಮಾಡ್ಕೊಳ್ಳಿ ದಯವಿಟ್ಟು. ಗಂಟ್ಲಿಗೆ ಸಿಕ್ಕಾಕೊಂಡ್ರೆ ತುಂಬ ಕಷ್ಟ. ಮಕ್ಕಳಿಗಂತೂ ಭಾರಿ ಸರಿ ನೋಡಿ ಮಾಂಸ ಕೊಡಬೇಕಾಗ್ತದೆ. ಮೀನು ತುಂಬ ಒಳ್ಳೆಯದು ಮಕ್ಕಳಿಗೆ ಕೂಡ, ಆದರೆ ಮಾಂಸ ಸರಿ ನೋಡಿ ಕೊಡಬೇಕು. ಹೌದು, ಅದಕ್ಕೆ ಮೀನಿನ ಮುಳ್ಳಿಗೆ ಕೋಳಿದು ಮಾಂಸ ಅಂಟಿಸಿ ತರಬೇಕು, ಆಗ ಮಾಂಸದ ಮೀನಾಗ್ತದೆ. ಅಂದರೆ ಈಗ ಮೀನಿಗೆ ಸ್ವಲ್ಪ ರೇಟ್ ಜಾಸ್ತಿ, ಯಾಕೆಂದರೆ ಈಗಷ್ಟೇ ಸ್ಟಾರ್ಟ್ ಆಗಿದೆ ಅಂದರೆ ಮೀನು ಸಿಗಲಿಕ್ಕೆ. ಹಾಗೆ ಸ್ವಲ್ಪ ರೇಟ್ ಜಾಸ್ತಿ. ಕೆಲವು ಕಡೆ ಸಿಗ್ತದೆ ಮೀನು ಒಳ್ಳೆ, ಅಂದರೆ ಸಮುದ್ರದಲ್ಲಿ. ಹೌದು, ಮಂಗಳೂರಿನವ್ರಿಗೆ ಮೀನು ಅಂದರೆ ತುಂಬ ಇಷ್ಟ. ಈಗ ಬೇರೆ ಕಡೆಯವರು ಕೂಡ ಇಷ್ಟಪಡ್ತಾರೆ. ಜಪಾನಲ್ಲಿ ಭಯಂಕರ ಮೀನು ತಿಂತಾರಂತೆ. ಮೊನ್ನೆ ಯಾವುದೋ ವಿಡಿಯೋದಲ್ಲಿ ನೋಡ್ತಿದ್ಲು, ಅಂತ ಎಷ್ಟೋ % ಮೀನು ಅವರೇ ತಿಂತಾರಂತೆ. ಸೆಕೆಂಡ್ ಪ್ಲೇಸಲ್ಲಿದೆ ಅಂತ ಒಬೆಸಿಟಿ. ಸಾರು ಕಮ್ಮಿ ಅಬ್ಬಜ.
ಹಾಗೆ ಈಗ ಕೊಬ್ಬಿನ ಕಮ್ಮಿ. ಫಿಶ್ಗೆ ಇದು ಮಸಾಲ ತಂದದ್ದು ಇದು ಕೆಲವೊಮ್ಮೆ ಒಳ್ಳೆ ಆಗ್ತದೆ. ಮುಂಚೆ SRR ತರ್ತಿದ್ವಿ, ಅದು ಸುಕ್ಕಕ್ಕೆಲ್ಲ ಒಳ್ಳೆ ಆಗ್ತದೆ, ಫಿಶ್ಶಿಗೆ ಇದು ಒಳ್ಳೆ ಆಗ್ತದೆ ಅಂತೆ ಇವಳಿಗೆ. ಮತ್ತು ಅಲ್ಲಿ ಮಸಾಲೆ ತರಲಿಕ್ಕೆ ಹೋಗುವಾಗ ಅಲ್ಲಿ ಬೇರೆ ಬೇರೆ ವೆರೈಟಿದು ಇರ್ತದಲ್ಲ ಕಂಪನಿದು, ಮಿಸ್ ಆಗಿ ಬೇರೆ ತಂದರೆ ಮತ್ತೆ ಸುಮ್ಮನೆ ಯಾರು ಮನೆಯಲ್ಲಿ ಅಂತ ಕೇಳೋದು. ಯಾಕಂದರೆ ಅದು ಅಲ್ಲಿ ಎಲ್ಲದಿದ್ದರೂ ಬೇರೆ ಅಂಗಡಿಗೆ ಹೋಗಿ ತಂದ್ರೆ ಹುಡುಕಿ ತರೋದು. ಕೇಳುವುದಲ್ಲ, ಮತ್ತೆ ತಿನ್ನುವಾಗ ಟೇಸ್ಟ್ ಮೊನ್ನೆ ಹಾಗೆ ಬರಲಿಲ್ಲ ಅಂತ ಯಾರು ಕೇಳೋದು, ಹಾಗೆ ವಿಷಯ ಆಯ್ತಾ. ಹಾಗೆ ವಿಷಯ. ಬೇರೆ ತಂದ್ರೆ ತಿನ್ನುವಾಗ ಕೂಡ ಹೇಳ್ಬಾರ್ದು ಟೇಸ್ಟ್ ಚೇಂಜ್ ಆಗಿದೆ ಅಂತ. ಹಾಂ 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 ಹಾಗೆಲ್ಲ ವಿಷಯ. ನಮ್ಮ ಗುಬ್ಬಿ ಮರಿಯಲ್ಲಿ ಈಗ ಜಸ್ಟ್ ಟಿ ವಿ ಕೂಡ ಜಾಸ್ತಿ ಮಕ್ಕಳಿಗೆ ಇಡಬಾರ್ದಂತೆ. ಹಾಗೆ ಜಸ್ಟ್ ಒಂದು ಹೆಚ್ಚಂದ್ರೆ ದಿನಕ್ಕೆ ಒಂದು 1.5 ಗಂಟೆ 1 ಗಂಟೆ ಒಳಗಡೆ ಅಷ್ಟೇ ಟಿ ವಿ ಇಡಬೇಕಂತೆ. ಹಾಗೆ ಈಗ ಒಂದು 20 ನಿಮಿಷ ಆಯಿತು ನೋಡ್ತಾ ಇದ್ದಾಳೆ, ಮತ್ತೆ ಆಫ್ ಮಾಡಿ ಮತ್ತೆ ನೋಡೋದು. ಕೊಡ್ಲಿಕ್ಕೆ ಇಲ್ಲದಿರುವಾಗ ಅಷ್ಟು ಈಸಿ ಇಲ್ಲ, ಸ್ಕೂಲಿಗೆ ಹೋದಾಗ ಮ್ಯಾನೇಜ್ ಮಾಡ್ಬೋದು. ಸ್ಕೂಲಿಗೆ ಈಗ ಸ್ವಲ್ಪ ದಿವಸದಲ್ಲಿ ಹಾಕಬೇಕು ಸ್ಕೂಲಿಗೆ. ಮಳೆ ಎಲ್ಲ ಒಂದು ಸ್ವಲ್ಪ ಸ್ಟಾಪ್ ಆಗಲಿ, ಯಾಕಂದರೆ ಈಗ ಆಲ್ಮೋಸ್ಟ್ ಸ್ಕೂಲು ಇದೆ ಅಂತಲೇ ಗೊತ್ತಾಗಲಿಲ್ಲ. ಅಂದರೆ ರಜೆ ಜಾಸ್ತಿ ಇರ್ತದಲ್ಲ ಮಳೆಗೆ, ಮತ್ತು ಪಾಪ ಕೆಲವು ಕಡೆ ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗ್ತದೆ ಇದೆ ವೆಹಿಕಲಲ್ಲೆಲ್ಲ ಹೋಗುವಾಗ. ಹಾಗೆ ರಜೆ ಈಗ ಜಾಸ್ತಿ ಇರ್ತದಲ್ಲ, ಹಾಗಾಗಿ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆಗಲಿ ನಂತರ ನೋಡಬೇಕು ಅಂಥ ವಿಷಯ ಅಂತ. ಸಾರು ಸ್ವಲ್ಪ ಮಾಡಿದ್ದು ನಾನು, ಯಾಕಂದರೆ ಸ್ವಲ್ಪ ಮೀನು ಸಾರಿದೆ. ಹಾಂ ಬಂದರು ಮೇಡಮ್ ಬಂದರು. ನಿಂಗಿನ ಬಾಬಾ ಅಂದರು ಜಾಸ್ತಿ ನೆಕ್ಸ್ಟ್ ಡೇಗೆ ಉಳಿದ್ರೆ ಇಷ್ಟ ಆಗಲ್ಲ, ಅಂದರೆ ಮೀನು ಸಾರೆಲ್ಲ ಒಳ್ಳೇದಾಗ್ತದೆ. ಬೇರೆಲ್ಲ ಅವತ್ತವತ್ತೇ ಖಾಲಿ ಆದರೆ ನೆಕ್ಸ್ಟ್ ಡೇ ಫ್ರೆಶ್ ಮಾಡಲಿಕ್ಕೆ ಖುಷಿ. ಫಿನಿಶ್ ಮಾಡಿಬಿಡ್ಬೇಕು ಅಲ್ಲಿ. ಕೆಲವೊಮ್ಮೆ ಅಡುಗೆ ಇದ್ರೆ ಹೆಲ್ಪ್ ಕೂಡ ಆಗ್ತದೆ, ಆ ಟೈಮಲ್ಲಿ ನಾವು ಬೇರೆ ಎಂತಾದರೂ ಕೆಲಸ ಮಾಡಬಹುದು. ನಮಗೆ ಇವಾಗ ಯೂಟ್ಯೂಬ್ ಇದ್ದು ಇನ್ಸ್ಟಾ ಅದು ಇದು ಸ್ವಲ್ಪ, ಯಾಕಂದರೆ ಅದು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಯಾಕಂದರೆ ಇಲ್ಲದ್ರೆ ಅದಕ್ಕೆ ಕೂಡ ತುಂಬ ಟೈಮ್ ಕೊಡಬೇಕಾಗ್ತದೆ. ನೋಡಿ ಇವ್ರದ್ದು ಅಡಿಗೆ ಸ್ಟಾರ್ಟ್ ಆಯಿತು. ಹಾಂ ಹಂಗೆ ಓಡಿಸಿ ನಾವು ಒಂದು ಓಲಲ್ಲಿ ಮಾಡಿದ್ವಿ ಬಾಬಾ ಕಂತ ದೆಪ್ಲೆ ಮಾಡಿದೆಪ್ಲೆ ಗೀತೆ ಬಾಯ್ ಅಂಚೆ ಮಾಡ್ರಿ ಅಲ್ಲಿ ಅಂಚೆ ಪಂಪರ್ ಬಲ್ಲಿ ಅವೇ ಹಾಂ ಹಾಂ ಒಂಜಿ 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 ಕೊರ್ಪೇರು ಒಂಜಿ ಒಂಜಿ ಕೊರ್ಲ ಒಂಜಿ ಹಾಂ ಕೊರ್ಪೇರು ಬುಲಿಪುಂದ ಈಗ ಬೇರ್ನ ಬೇರ್ನ ಅವೇನು ಚೀರ್ನ ಹಾಕೊಂಡು ಕಿಚಂಡಿ ಆನತೆ ಉಪ್ಪುನು ಎನ್ನಂದು ಅಂತ ಕೊರೋಡು ಈಗ ಮಿಸ್ ಆರಿವಲ್ಲಿ ಒಂಜಿಲ ಒಂಜಿ ಕೊರ್ಲೆ ಬಾಯಿಗೆ ಬಾಡ್ನ ದೇತೋನ ಬಾಯಿಗೆ ಬಾಡ್ರಿ ಇಜ್ಜಿ ದೇತೋನ ಅಮ್ಮ ಅಂಚೆ ಪಂಪೇರು ಇಜ್ಜಿ ಉಪಾದ್ರ ಕೊರ್ಲಿಡೆ ನೋಡಿ ದಾಳಿಂಬೆ ಕೊಟ್ಟದ್ದು ಇಡೀ ದಾಳಿಂಬೆ ಹಚ್ಚಿ ಚಿತಾಲ್ ಪತಲಾಗಿದೆ. ಅವಳಿಗೆ ದಾಳಿಂಬೆ ಮತ್ತೆ ಆರೆಂಜ್ ಕೊಟ್ಟದ್ದು, ಆರೆಂಜ್ ಮುಗಿಸಿ ದಾಳಿಂಬೆ ವಾಪಸ್ ತಂದಿದ್ದು. ನನಗೆ ನಾನು ಇಡೀ ಪ್ರೆಗ್ನೆನ್ಸಿಯಲ್ಲಿ ಆರೆಂಜ್ ಜಾಸ್ತಿ ತಿಂದೆ, ಹಾಗಾಗಿ ಇವಾಗ ಆರೆಂಜ್ ಇಷ್ಟ. ಹೌದು ನನಗೆ ದಾಳಿಂಬೆ ಇಷ್ಟ ಇಲ್ಲ, ಅದು ತಿನ್ನುವಾಗ ಕೂಡ ಆಗ್ತದೆ ಸಿಹಿ ಸಿಹಿ ಫ್ಲೇವರ್. ಬಟ್ಟೆಯಲ್ಲಿ ಎಲ್ಲ ಮಾಡಿದ್ದಾಳೆ. ಹಾಂ ಹೆಂಗೆ ಒಂಜಿ ಕೊರ್ಲೆ ಒಂಜಿ ಪ್ಲೀಸ್ ಒಂಜಿ ಮಲ್ಲಜಿ ಒಂಜಿ ಕೊರ್ಲೆ ಹೆಂಗೆ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ ಬಾಬಾ ಬತ್ತೈರಿ ಪಪ್ಪು ಕೊರ್ಲೆ ಹೆಂಗೊಂಜಿ ಪ್ಲೀಸ್ ಅಂಚ ಪಂಪೆರವಲ್ಲಿ ಗುಡ್ ಬಾಬಾ ತೀರೆ ಒಂಜಿ ಕೊರ್ಲೆ ಕೋಪ ನೋಡಿ ಕೋಪ ದೇವರೇ ಅಣ್ಣ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿ ಕಣಣ್ಣ
ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಿ ಕಣ. ನನಗೆ ಕೋಪ ಬಂದು ಹಾಂ ಹೌದೌದು, ಹೆಣ್ಣು ಮಕ್ಕಳಿಗೆ ಕೋಪ ಕಡಿಮೆ, ಗಂಡು ಮಕ್ಕಳಿಗೆ ಕೋಪ ಜಾಸ್ತಿ. ಇದು ನಂಬಲಾಗದ ವಿಷಯ. ಮದುವೆ ಆದವರಿಗೆ ಗೊತ್ತಿರ್ಬೋದು ಯಾರಿಗೆ ಕೋಪ ಕಡಿಮೆ, ಯಾರಿಗೆ ಕೋಪ. ಹಾಂ, ಮತ್ತು ಹಾಗೆ ಹೇಳುದು ಮತ್ತೆ ಪಕ್ಕಡದೆ ಸುಳ್ಳು ಹೇಳಬಾರದು. ನೋಡಿ ನೋಡಿ ನೋಡಿ, ಸಾಕು ಸಾಕು, ಇನ್ನು ಬೋಧನೆ ಸ್ಟಾರ್ಟ್ ಆಗ್ತದೆ. ಅಮ್ಮು ಕುಟ್ಟಿ, ಅಮ್ಮು ಕುಟ್ಟಿ, ಡಿಂಗಿ ಡಿಂಗಿ ಲಿಂಗಿ 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 ಲಿಂಗಿ. ಓಕೆ ಓಕೆ, ಡನ್, ಬೈ 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 ಬೈ, ಗುಡ್ ನೈಟ್. ಮೀನು ನಾ ಅದು ಬೆಳಿಗ್ಗೆ ತಗೊಂಡು ಬಂದಿದ್ದೆಲ್ಲ ಮೀನು, ಆ ಮೀನು ನೋಡಿ ಸೂಪರ್ ಟೇಸ್ಟ್. ಬಿಟ್ಟೆ ಮಧ್ಯಾಹ್ನ ಟೇಸ್ಟ್ ಮಾಡಿದ್ವಿ, ಎಷ್ಟು ಫ್ರೆಶ್ ಇತ್ತು ಅಂದರೆ ಮೀನು ತುಂಬ ಫ್ರೆಶ್ ಇತ್ತು, ಮತ್ತು ಟೇಸ್ಟ್ ಕೂಡ ತುಂಬ ಚೆಂದ ಇದೆ. ಇದರಲ್ಲಿ ಮಾಂಸ ಜಾಸ್ತಿ, ಮುಳ್ಳು ಸ್ವಲ್ಪ ಕಡಿಮೆ. ಆದರೆ ಅದೇ ನಾನು ಬೆಳಿಗ್ಗೆ ಹೇಳಿದಾಗೆ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಂಡು ತಿನ್ನಬೇಕು. ಮುಳ್ಳು ಮಾತ್ರ ಸ್ವಲ್ಪ ಶಾರ್ಪ್ ಇದೆ. ಆದರೆ ಹೇಳಿ ಅಮ್ಮ ಅಂಚಮಂಪೆರ ಬಲ್ಲಿ ಉಪದ್ರ ಮಂಪೆರ ಬಲ್ಲಿ. ಹಾಂ ಹಾಂ, ಇರ್ ಮನ್ಪ್ಲೆ ಇರ್ನಾತಿಗೆ ಮನ್ಪ್ಲೆ. ದಾದ ಬರನೆ ದೂರ 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 ಪೋಯ್. ಮೀನು ಸೂಪರ್ ಇತ್ತು, ಫ್ರೆಶ್ ಇತ್ತು. ಇವಾಗ ಅಂದರೆ ಇಲ್ಲಿ ನಮಗೆ ಬೇರೆ ಮತ್ತು ಅದರ ಕಣ್ಣೆಲ್ಲ ಸ್ವಲ್ಪ ಪಟ 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 ಅಂತ ಇರ್ತದೆ. ಪಟ ಪಟ ಕಣ್ಣು, ಪಿಳಿ ಪಿಳಿ ಕಣ್ಣು, ಅದು ಎಣ್ಣೆಲಿ ಟ್ರಪ್ಪ ಜಂಪ್ ಮಾಡ್ತದೆ ಅದು. ನಂದು ಊಟ ಆಯಿತು. ನಾನು 8 ಗಂಟೆ ಒಳಗಡೆ ಮಾಡಿದ್ದು, 7 ಗಂಟೆ ಒಳಗಡೆ ಮಾಡಬೇಕು. ಲೇಟ್ ಆಯಿತು, ಇವರು ಇರಲಿಲ್ಲ. ಹಾಗೆ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಊಟ ಹಚ್ಚಿ ಊಟ ಮಾಡಿದಾಗ ಲೇಟ್ ಆಯಿತು. ನನಗೆ ಭಜನೆ ಕ್ಲಾಸ್ ಇತ್ತು ಇವತ್ತು. ಆ್ಯಕ್ಚುಲಿ ಬುಧವಾರ, ನಿನ್ನೆ ನಂದು ಗುರುವಾರ ಯಾವಾಗಲೂ ಕ್ಲಾಸ್ ಇರೋದು. ಆದರೆ ಅದನ್ನು ಇವತ್ತಿಗೆ ಪ್ರೀಪೋನ್ ಮಾಡಿದೆ, ಯಾಕಂದರೆ ನನಗೆ ನಾಳೆ ಸ್ವಲ್ಪ ಕೆಲಸ ಇದೆ, ರೆಕಾರ್ಡಿಂಗ್ ಎಲ್ಲ ಇದೆ. ಹಾಗಾಗಿ ಏನು ಮಾಡಲಿಕ್ಕೆ ಆಗಲಿಲ್ಲ, ಡೇಟ್ ಆಚೆ ಈಚೆ ಮಾಡಿದ್ದೆ. ಹಾಗೆ ಪಾಪುಗೆ ಒಂದು ಮಧ್ಯಾಹ್ನ ಫಿಶ್ ಕೊಟ್ಟಿದ್ದೇವೆ. ಅದು ಚಿಕ್ಕದ ಅಂದರೆ ಒಂದೇ ದಿವಸ 2 ಮೀನು ಕೊಡ್ಬೋದು. ಸ್ವಲ್ಪ ದೊಡ್ಡ ಸೈಜ್ ಮೀನು. ಹಾಗೆ ಇವಾಗ ಅವನಿಗೆ ಆಮ್ಲೆಟ್ ಮಾಡಿ ಆಮ್ಲೆಟಲ್ಲಿ ಈಗ ಊಟ ಕೊಡಬೇಕು. ಉಪದ್ರ ಈಗ ಅದಕ್ಕೆ ಅವಳನ್ನು ಇಟ್ಕೊಂಡು ಲಾಕ್ ಮಾಡ್ತಿದ್ದೇನೆ ನೋಡಿ. ದ ಹಾಂ ಕೈ ಕುಂಟವು, ಕೈ ಕುಂಟು ದಿಲಿ ಹೊರದಿಲ್ಲ ತಿರುಗಿ ಹೊರಬಿಡ್ಲಿಕ್ಕೆ. ಕೈ ಕುಂಟು ಬಾಬಾ, ಕೈ ಕುಂಟು ಕೈ ಕುಂಟು ಕೈ ಕುಂಟು. ಅದೇ ಎರಡು ಮುಖ, ಯಾವಾಗಲೂ ನಾರ್ಮಲ್ ಸೈಲೆಂಟ್ ಸೈಲೆಂಟ್, ಇದು ವೈಲೆಂಟ್ ಮುಖ. ಕೊರಚು ಹಿರೆಗೆ ಟೋಡ್ಲರ್ ಅಂತ. ಯಾಕಂದ್ರೆ ಕೊಟ್ಟ ತಿಂಡಿ ಎಲ್ಲ ಇಡೀ ಮೈಯಲ್ಲೆಲ್ಲ ಫುಲ್ ಅಂಗಿಯಲ್ಲೆಲ್ಲ ಮಾಡ್ತಾಳಲ್ಲ, ಹಾಗೆ ಚೆಲುವಿನ ಚಕೋರಿ ಮೈಸೂರಿ ಒಳ್ಳೆ ಅಮ್ಮ ಉಪದ್ರ ಅನ್ಬೋದು. ಮದನಾರಿ ಸಾಬೂನಿಗೆ ಪಾಡ್ರೆಜ್ಜಿ. ಹಾಗೆ ಇನ್ನು ನಂದಿನ್ನು ಊಟ ಆಗಬೇಕು. ಪಾಪುದು ಮತ್ತು ನಂದು ಒಟ್ಟಿಗೆ ಊಟ, ಬಿಟ್ಟದ್ದು ಊಟ ಆಯಿತು. ಮತ್ತು ಸ್ವಲ್ಪ ಸಪ್ಪ ಇದ್ದಕ್ಕೆ ಖಾರ ಎಲ್ಲ ಜಾಸ್ತಿ ಸ್ವಲ್ಪ ಸ್ಪೈಸಿ ಮಾಡಿ ತಿನ್ಬೋದು. ಮತ್ತು ಅವ್ರು ತಿನ್ನಲ್ಲ, ಅವನಿಗೆ ಎಷ್ಟು ಇಷ್ಟ ಆಗಲಿಲ್ಲ. ಸ್ವಲ್ಪ ಜೋಳ ಥರ ಇದೆ ಅದು. ತಿಂತಾರೆ ಹೆಂಗೆ ಒಂಜಿಗೆ ಒಂಜಿಲ ಕೊರಿದ ಬಾಬಾ ಬಾಬಾ ತಿನ್ನಂತಾನು ಯಾಕಡೆ ಬಸ್ತಿಬೇಕಲ್ಲ ತಿನ್ನಂತ. ಮಖಾನ
ನೋಡ್ಲಿಕ್ಕೆ ಸ್ವಲ್ಪ ಜೋಳ ತರ ಇದೆ. ಬಾರಿ ಚಂದದ ಮಕಾನ, ಬಾರಿ ಚಂದದ ಮಕಾನ. ಒಂಜಿ ಪದ್ಯ ಅಮ್ಮು ಒಂಜಿ ಪದ್ಯ ಬನ್ಕನೆ. ಓ ಪದ್ಯ ಬನ್ಕ. ಮುದ್ದುರ ಮರ ಬಂಟ ಬುದ್ಧಿಯುಳ್ಳ ಹನುಮಂತ. ಬುದ್ಧಿಯುಳ್ಳ ಹನುಮಂತ ಬೇತೆ ಗೆಲಿದಾಟನೆ. ಬೇತೆ ಪದ್ಯ. ಗೋಪಿ ಕೇಳ್ ನಿನ್ನ ಮಗ ಇವ ಅಂದು ಬಲ್ಲ ಅಮ್ಮ ಎಂದರೆ ಅವಾಂಡು ಬಾಬಾ ಅವಾಂಡು. ಅಮ್ಮ ಎಂದರೆ ಏನೋ ಏನೋ ಹರುಷವು ನಮ್ಮ ಪಾಲಿಗೆ. ಇಪ್ಪಲ್ಲ ನಮ್ಮ ಪಾಲಿಗೆ ಅವೇರು ಅಮ್ಮಿನಲು ಎಲ್ಲ ಮೇಘವು ಎಂದು ಕಾಣದ ಸುಖವ ಕಂಡೆವು. ತೊಪನೆ ತಂದೆ ಕಂಡವು. ಹೆಂಗೆ ಬಾಬಾ